ಅದೇನ್ ಸರ್ ನೀವು ವಿಜಯೇಂದ್ರ ಅವರು ದಾಳಗಳು ಉರುಳಿಸಿದ್ರೆ ಅದು ತುಂಬಾ ವೆಲ್ ಪ್ಲಾನ್ಡ್ ಅನ್ಸುತ್ತೆ ಸರ್. ನೋಡಿ ಈಗ ತಂದೆಯವರ ವಿಚಾರದಲ್ಲೂ ಹಿಂಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹೋಯ್ತು ರಾಜ್ಯಪಾಲರಿಗೆ. ಆಗಿದ್ದಂತಹ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ಅವರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಂಡ್ರು, ಅವರು ಪರ್ಮಿಷನ್ ಕೊಟ್ರು ಅಂತ. ಈಗ ಅಂಥದ್ದೇ ಸಿಚುವೇಶನ್ಗೆ ಸಿದ್ದರಾಮಯ್ಯನವ್ರನ್ನ ತಂದು ನಿಲ್ಸಿದಿರಲ್ಲ, ಎಂತ ಮಾಸ್ಟರ್ ಮೈಂಡ್ ಸರ್ ನೀವು. ಮಾಡಿದ್ದುಣ್ಣೋ ಮರಾಯ ಅಂತ ಹೇಳ್ತಾರೆ ಹಿರಿಯರು. ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು ತನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಅಂಥೇಳಿ ಬಂಡತನದಿಂದ ಮಾತನಾಡ್ತಾ ಇದ್ರು. ಆದರೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ರಾಜ್ಯದ ಜನನೂ ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ದಾಳ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಭವನವನ್ನು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅತಿ ಹೆಚ್ಚು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಅಪಕೀರ್ತಿ ಅಥವಾ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಇವತ್ತು ನಮ್ಮ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ, ಇವತ್ತು ಖಾಸಗಿ ದೂರುದಾರರ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಿಲ್ಲ. ರಾಜ್ಯಪಾಲರು ಸಮಜಾಯಿಷಿ ಕೇಳಿದ್ರೆ ಉತ್ತರನ ಕೇಳಿದ್ರೆ ಇವತ್ತು ಅದನ್ನು ಕೂಡ ಧಿಕ್ಕರಿಸಿ ಇವತ್ತು ರಾಜ್ಯಪಾಲರ ವಿರುದ್ಧ ಬಹುಶಃ ಮುಖ್ಯಮಂತ್ರಿಗಳು ಇಲ್ಲದೆ ಇರ್ತಕ್ಕಂಥ ಒಂದು ಕ್ಯಾಬಿನೆಟ್ ನಡೆದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ. ಆರೋಪಿನೇ ಮಾಡಕ್ಕಾಗುತ್ತಾ ಸರ್? ನೀವು ಒಳ್ಳೆ ಆರೋಪಿನೇ ಕುತ್ಕೊಂಡು ತನ್ನ ವಿರುದ್ಧ ಏನಾಗಬೇಕು ಅಂತ ಡಿಸೈಡ್ ಮಾಡಕ್ಕಾಗುತ್ತಾ? ಅದೊಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದ್ದಾರೆ. ನೀವು ಮಾಡ್ರಪ್ಪ, ನೀವು ಮಂತ್ರಿಗಳ ಪರಿಷತ್ನಲ್ಲಿ ನಾನು ದೂರ ಇರ್ತೀನಿ ಅಂತ. ಯಾರಿಗೆ ಕೊಟ್ಟಿದ್ದಾರೆ? ಯಾರಿಗೆ? ಮಾನ್ಯ DK ಶಿವಕುಮಾರ್ ಅವರು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ಎಷ್ಟು ಕೇಸ್ಗಳು ಅವ್ರ ವಿರುದ್ಧ ಇದೆ, ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.